ಸ್ಟ್ರೈಟ್ ಆಗಿ ನಿಂದೆ ಸಾಂಗ್ ಅಂತ ಮೇನ್ ಹಾಡಿದ್ದು ನಿನಗಾಗಿಗೆ. ಓಕೆ. ಸೊ ಅದರಲ್ಲಿ ಹೆಂಗೆ ಬರುತ್ತಂದ್ರೆ ಟಿಕ್ 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 ಗಡಿಯಾರ ಶುರು ಮಾಡು ಡ್ಯಾನ್ಸು ಪೂರಾ ಶುಕ್ರಿಯಾ ಶುಕ್ರಿಯಾ, ಅಳು ಬಂದ್ರು ಟೇಕ್ ಇಟ್ ಈಸಿ, ಖುಷಿಯಾದ್ರು ಟೇಕ್ ಇಟ್ ಈಸಿ, ನಗು ಬಂದ್ರು ಟೇಕ್ ಇಟ್ ಈಸಿ, ಶುಕ್ರಿಯಾ ಶುಕ್ರಿಯಾ ಶುಕ್ರಿಯಾ. ಇದು ಫಸ್ಟ್ ಸಾಂಗ್ ಹಾಡಿದ್ದು ನಾನು ಗುರುಕಿರಣ್ ಅವ್ರಿಗೆ. ಅಫ್ಕೋರ್ಸ್ ಅವಾಗ ಗುರುಕಿರಣ್ ವಾಸ್ ಲೈಕ್ ಅ ರಾಕ್ ಸ್ಟಾರ್, ದೊಡ್ಡ ಹೆಸರು. ಸೊ ಅವ್ರಿಗೆ ಹಾಡ್ತಾ ಇದ್ದೀವಿ ಅನ್ನೋದೇ ಒಂದು ದೊಡ್ಡ ಖುಷಿ. ಸಿನಿಮಾ ರಿಲೀಸ್ ಆಯಿತು. ಸಿನಿಮಾ ರಿಲೀಸ್ ಆದ್ಮೇಲೆ ಹೋಗ್ಬಿಟ್ಟು ಎಲ್ಲ ನಮ್ಮ ಫುಲ್ ಒಂದು 10 ಜನ ಎಲ್ಲ ಫುಲ್ ಫ್ಯಾಮಿಲಿಯವ್ರು ಹೋಗ್ವಿ, ನೋಡ್ತಾ ಇದೀವಿ ಸಾಂಗೇ ಬರ್ತಾ ಇಲ್ಲ. ಅಯ್ಯೋ ಇನ್ನ ಕಟ್ ಮಾಡಿಬಿಟ್ರಾ, ಯಾಕೆಂದ್ರೆ ಆಡಿಯೋ ರಿಲೀಸ್ ಆಗಿತ್ತು, ಎಲ್ಲ ಆಗಿತ್ತು. ಸಾಂಗೇ ಬರ್ತಾ ಇಲ್ಲ ಸಾಂಗೇ ಬರ್ತಾ ಇಲ್ಲ. ಅದು ನೋಡಿದ್ರೆ ಲಾಸ್ಟಲ್ಲಿ ಬರೋದು ಸೆಕೆಂಡ್ ಹಾಫಲ್ಲಿ. ಹಬ್ಬ ಶುರು ಆದ್ಕೊಳ್ಳೆ ಹಬ್ಬ ಬಂತು ಅಂತ. ಸೊ ಫಸ್ಟ್ ಟೈಮ್ ನಿಮ್ಮ ವಾಯ್ಸ್ನ ನೀವು ಸ್ಪೀಕರಲ್ಲಿ ಥಿಯೇಟ್ರಲ್ಲಿ ವಿತ್ ಆಲ್ ದ ಆಡಿಯನ್ಸ್ ಕೇಳೋದಿದೆಯಲ್ಲ, ಅದು ಬೇರೆನೇ ಖುಷಿ. ಆ ಫಸ್ಟ್ ಸಾಂಗಿಗೆ ನಿಮ್ಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಅದಾದ್ಮೇಲೆ ಗುರುಕಿರಣ್ ಎಲ್ಲೇ ಇದ್ರು ಶಮಿತಾ ಮಲ್ನಾಡೋರಲ್ಲೇ ಇರ್ತಾ ಇದ್ರು. ಸೊ ನಿಮ್ಗೆ ಸಾಕಷ್ಟು ಸಾಂಗ್ಗಳು ಸಿಕ್ತು, ಸ್ಟೇಜ್ ಪ್ರೋಗ್ರಾಮ್ಗಳು ಸಿಕ್ತು. ಅದಾದ್ಮೇಲೆ ಒಂದಷ್ಟು ಸಾಂಗ್ಗಳು ಹಿಟ್ ಆಯ್ತು. ಫಾರ್ ಎಕ್ಸಾಂಪಲ್ ಮಧುರಾ ಪಿಸು ಮಾತಿಗೆ. ಸೊ ಇಲ್ಲ ಒಂದ್ ಕಡೆ ನಮ್ಮ ಮಲ್ನಾಡೋರು ಅಂತ ಒಂದ್ ಹೆಮ್ಮೆ ಇದೆ. ಸೊ ಊರ್ ಕಡೆ ಎಲ್ಲ ಹೇಗಿತ್ತು ರೆಸ್ಪಾನ್ಸ್? ಇನ್ನು ನಿಮ್ಗೆ ಗೊತ್ತಿರೋ ಹಾಗೇನೆ ಊರ್ ಕಡೆ ಹೇಗೆ ಅಂತಂದ್ರೆ ತುಂಬಾ ಫಾಲೋ ಮಾಡಲ್ಲ. ಈಗ ಸಿನಿಮಾ ಹೇಗಿರುತ್ತೆ ಅಂದ್ರೆ ಅವರಿಗೆಲ್ಲ ಪಾಪ ಯಾರು ಹೇಳಿ ಇದು ನೋಡ್ಲೇಬೇಕು, ನೀವು ಈ ಸಿನಿಮಾ ನೋಡ್ಲೇಬೇಕು ಅಂತಿದ್ರೆ ಮಾತ್ರ ಥಿಯೇಟ್ರಿಗೆ ಹೋಗಿರ್ತಾರೆ. ಯಾಕೆಂದ್ರೆ ಅವ್ರದೇ ಆದಂತ ಕೆಲಸಗಳು ಇರುತ್ತೆ ಮಲ್ನಾಡಲ್ಲಿ. ಬಟ್ ಆ ಹೆಸರಿದೆಯಲ್ಲ ಶಮಿತಾ ಮಲ್ನಾಡ್ ಅನ್ನೋದನ್ನ ತುಂಬಾ ಪ್ರೀತಿಸಿದ್ರು ಜನ. ಸೊ ಸಾಂಗ್ಸ್ ಎಲ್ಲ ಬಂದು ಈ ಸಾಂಗ್ ನೀವು ಹಾಡಿರೋದಲ್ವಾ, ಈ ಸಾಂಗ್ ನೀವು ಹಾಡಿರೋದಲ್ವಾ ನಾವು ಕೇಳ್ತಾ ಇರ್ತೀವಿ. ಅಥವಾ ಯಾವ್ದಾದ್ರು ಚಾನಲಲ್ಲಿ ಬರ್ತಾ ಇರುತ್ತೆ, ಚಾನಲಲ್ಲಿ ನೀವು ಹಾಡಿದ್ದನ್ನ ನೋಡಿದೆ, ಪ್ರೋಗ್ರಾಮ್ ನೋಡಿದೆ ಅನ್ನೋದು ಅದು ಬೇರೆ ತರ ಒಂಥರ ಖುಷಿ. ಯಾವತ್ತಾದ್ರೂ ಒಂದ್ಸರಿ ಯಾವ್ದೋ ಒಂದ್ ಸಿನಿಮಾದಲ್ಲಿ ನಿಮ್ಗೆ ಸಾಂಗ್ ಹೇಳ್ಸಿರ್ತಾರೆ, ಅದನ್ನ ಕಟ್ ಮಾಡಿರ್ತಾರೆ, ಅದೆಲ್ಲ ಆಗಿದ್ಯಾ? ಓ ಎಸ್, ಪ್ರತಿಯೊಬ್ಬ ಗಾಯಕರಿಗೂ ಆಗಿರತ್ತೆ ಅದು. ಯಾಕೆಂದ್ರೆ ನಿಮ್ಮ ಇನ್ಶಿಯಲ್ ನೀವು ಒಂದು ಸ್ಟೆಪ್ ತಗೊಳ್ತಾ ಇರ್ಬೇಕಾದ್ರೆ ಎಲ್ಲ ಹಾಡಿದ್ದೆಲ್ಲ ಹಿಟ್ಟಾಗಲ್ಲ, ಹಾಡಿದ್ದೆಲ್ಲನ ಇಟ್ಕೊಳ್ಳಲ್ಲ. ಯಾಕೆಂದ್ರೆ ಅವಾಗ ಇನ್ನೂ ನಾವು ಹೆಸರು ಮಾಡಿರಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಈಗ ಫಸ್ಟು ಚಾನ್ಸ್ ಕೊಡೋದು ತುಂಬ ಇಂಪಾರ್ಟೆಂಟು. ನೀವು ಬೆಳೆದು ಒಂದು ಹೆಸರು ಮಾಡಿದ್ಮೇಲೆ ನಿಮ್ಮನ್ನ ಕರೆದ್ಬಿಟ್ಟು ಹಾಡು ಕೊಡೋದಾಗ್ಲಿ ಅಥವಾ ನಿಮ್ಗೆ ಅವಕಾಶ ಕೊಡೋದಾಗ್ಲಿ ಅದು ದೊಡ್ಡದಲ್ಲ. ನೀವೇನೂ ಇಲ್ದಿದ್ದಾಗ ನಿಮಗೆ ಕರೆದು ವೇದಿಕೆಯನ್ನು ಕೊಡೋದಿರ್ಬೋದು, ಹಾಡ್ಸೋದಿರ್ಬೋದು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅವಾಗ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸು, ಕರಿಯಾ ಇರ್ಬೋದು, ಗೋಕರ್ಣ ಇರ್ಬೋದು, ಆ ಟೈಮಲ್ಲೆಲ್ಲ ನಾವು ಹಾಡಿದ್ದು ಕುಟುಂಬ, ಇವಕ್ಕೆಲ್ಲ ಹಾಡಿಸಿದ್ದು ಗುರುಕಿರಣ್ ಅವರು. ಸೊ ನಂತರನೇ ನಂದಿತಾ ಇರ್ಬೋದು, ಸುನೀತಾ ಇರ್ಬೋದು, ಅವರೆಲ್ಲರೂ ದೊಡ್ಡ ದೊಡ್ಡ ಪ್ರಾಜೆಕ್ಟಲ್ಲಿ ಹಾಡಿದ್ದಾರೆ, ನಾಟ್ ಅ ಸ್ಮಾಲ್ ಪ್ರಾಜೆಕ್ಟ್. ಸೊ ಅಲ್ಲಿಂದ ನಾವು ಬೆಳೀತಾ ಬೆಳೀತಾ ಹೇಗಾಗತ್ತೆ ಅಂತಂದರೆ ಒಂದರಿಂದ ಇನ್ನೊಂದು, ಇದರಿಂದ ಇದು, ಓ ಆ ಹಾಡು ಹಾಡಿದಾರಲ್ಲ ಅವರಲ್ವಾ, ಓ ಈ ಹಾಡು ಹಾಡಿದಾರಲ್ವಾ, ಓಕೆ ಅವ್ರನ್ನ ಕರೆಸಿ, ಈ ಥರ ಬೆಳೆಯುತ್ತೆ. ಹಾಗಾಗಿ ಪ್ರತಿಯೊಂದು ಸಾಂಗೂ ಇಂಪಾರ್ಟೆಂಟೇ. ಪ್ರತಿಯೊಂದು ಸಾಂಗುನು ಹಿಟ್ಟಾಗಬೇಕು ಅಂತ ಏನಿಲ್ಲ. ನಾವು ಹಾಡಿದಾಗ ಕೆಲವು ಸರಿ ಡೈರೆಕ್ಟ್ರಿಗೆ ಇಷ್ಟ ಆಗದೆ ಇರ್ಬೋದು, ಹೀರೋಗೆ ಇಷ್ಟ ಆಗದೆ ಇರ್ಬೋದು. ಇನ್ನೂ ಅಲ್ಲಿ ಶೂಟಿಂಗಿಗೆ ಹೋದಾಗ ಯಾರೋ ಒಬ್ರು ಸರ್ ಅದಕ್ಕೇನು ಅಂತ ಏನು ಮಜಾ ಬರ್ತಿಲ್ಲ ಅಂತ ಒಬ್ರ್ಯಾರ ಹೇಳಿದ್ರು ಅದು ಅಫೆಕ್ಟ್ ಆಗತ್ತೆ. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪ್ಲೇಬ್ಯಾಕ್ ಸಿಂಗಿಂಗ್ ಅನ್ನೋದು ಒಂದು ಫಿಲ್ಟರ್ ಅಲ್ಲ, ಅದು ತುಂಬ ಫಿಲ್ಟರ್ಸ್ ಇದೆ. ಫಸ್ಟ್ ನಿಮಗೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಇಷ್ಟ ಆಗಬೇಕು, ಡೈರೆಕ್ಟ್ರಿಗೆ ಇಷ್ಟ ಆಗಬೇಕು, ಹೀರೋ ಅಥವಾ ಹೀರೋಯಿನ್ ಅವ್ರು ಕೇಳಿದಾಗ ಇಷ್ಟ ಆಗಬೇಕು. ಚೆನ್ನಾಗಿಲ್ಲ ಅಂತಂದರೆ ಅವ್ರು ಆ್ಯಕ್ಟ್ ಮಾಡಬೇಕಲ್ವಾ. ಅಲ್ಲಿಂದ ನೆಕ್ಸ್ಟು ಹೋದಾಗ ಕೊರಿಯೋಗ್ರಾಫರ್ಗೆ ಇಷ್ಟ ಆಗಬೇಕು. ಕೊರಿಯೋಗ್ರಾಫರ್ದಾದ್ಮೇಲೆ ಸೆಟ್ಗೆ ಹೋಗುತ್ತೆ. ಸೆಟ್ಟಲ್ಲಿ ಎಲ್ಲರ ಮುಂದೆ ಪ್ಲೇ ಮಾಡ್ತಾರೆ. ಆವಾಗ ನಾಗರ ಅಂತ ಇದ್ರು, ಇವಾಗ ರೆಗ್ಯುಲರ್ ಪ್ಲೇ ಮಾಡ್ತಾರೆ. ಸೊ ಅಲ್ಲಿ ಪ್ಲೇ ಆಗಬೇಕಾದ್ರೆ ಜನ ನೋಡ್ಬಿಟ್ಟು ಅಲ್ಲಿರೋ ಕ್ರೂ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಬೇಕು. ಯಾರು ಏನು ಹೇಳ್ತಿಲ್ಲ ಅಂದರೆ ಅವ್ರು ಹಾಡಿರೋ ಚೆನ್ನಾಗಿಲ್ಲ ಅಂತಲೇ ಅರ್ಥ. ಸೊ ತುಂಬ ಇದೆ. ಅದಾದಮೇಲೆ ಆಡಿಯೋ ಇದಕ್ಕೆ ಹೋಗುತ್ತೆ, ಓನರ್ಗೆ. ಆಡಿಯೋಗೆ ಹೋದ್ಮೇಲೆ ಅಲ್ಲಿಂದ ಜನರಿಗೆ ಬರುತ್ತೆ, ಜನರು ಆಮೇಲೆ ಇಷ್ಟಪಡಬೇಕು. ಇಷ್ಟಿದೆ.